ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಕ್ಕಂಥ ಅಭ್ಯರ್ಥಿಯ ದಿನಚರಿ, ರುಟೀನ್ ಮ್ಯಾನೇಜ್ಮೆಂಟು ಹೆಂಗಿದ್ರೆ ಚೆನ್ನಾಗಿರುತ್ತೆ ಸರ್? ನೋಡಿ, ಆನ್ ಎನ್ ಎವರೇಜ್ ನಾವು 10ರಿಂದ 12 ಗಂಟೆ ಓಕೆ ಇದಕ್ಕೆ ಕೊಡ್ಬೋದು ಸರ್, ಸ್ಟಡೀಸ್ಗೆ ಅಂತೇಳಿ ನೀಡ್ಬೋದು. ಯಾಕಂದರೆ ನಾವೇನಿಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಎಂಟೈರ್ ಡೇನಲ್ಲಿ 24 ಅವರ್ಸ್ನಲ್ಲಿ 10ರಿಂದ 12 ಗಂಟೆಗಳ ಕಾಲವನ್ನು ನೀಡ್ಬೋದು ಸರ್. ಯಾವುದೇ ಒಂದು ಡೌಟ್ ಇಲ್ಲದೇ ಕೊಡ್ಬೋದು. ಆಲ್ ಇಟ್ ರಿಕ್ವೈರ್ಸ್ ಇಸ್ ಐರನ್ ವಿಲ್ ಸರ್. ಏನು ಬೇಕಂದರೆ ಉಕ್ಕಿನಂತಹ ಇಚ್ಛಾಶಕ್ತಿ ಬೇಕು ಸರ್. ಅದಿದ್ದರೆ 10ರಿಂದ 12 ಗಂಟೆ ನಾವು ಓದ್ಬೋದು ಸರ್. ಅದು ಮತ್ತು ಎಫೆಕ್ಟಿವ್ ರೀಡಿಂಗನ್ನು ಮಾಡ್ಬೋದು ಸರ್. ಓಕೆ, ಸೊ 10 to 12 ಅವರ್ಸನ್ನು ಯಾವಾಗ ಕೊಡ್ಬೋದು? ನನ್ನ ಒಪಿನಿಯನ್ ಪ್ರಕಾರ ಸರ್, ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಸಬ್ಜೆಕ್ಟ್ ಭಾಳ ಟಫ್ ಇದೆಯಲ್ಲ ಅದನ್ನು ಇಟ್ಕೊಳ್ಳೋದು. ಯಾಕಂದರೆ ಎದ್ದ ತಕ್ಷಣ ನಮ್ಮ ಮೈಂಡ್ ಪ್ರೊಡಕ್ಟಿವಿಟಿ ಭಾಳ ಹೈ ಇರುತ್ತೆ ಸರ್, ಭಾಳ ಹೈ. ಏನೇ ಕೊಟ್ಟರು ಕ್ಯಾಪ್ಚರ್ ಮಾಡುವಂಥ ಒಂದು ಸ್ಥಿತಿಯಲ್ಲಿರುತ್ತೆ. ಯಾಕಂದರೆ ಈಗ ಸಾಕಷ್ಟು ನಿದ್ದೆ ಆಗಿದೆ, ರೆಸ್ಟ್ ತೊಗೊಂಡಿದೆ ಮೈಂಡು. ಸೊ ಇಲ್ಲಿವರೆಗೆ 8 ಗಂಟೆಗಳ ಕಾಲ ಕೆಲಸ ಮಾಡಿಲ್ಲ. ಸೊ ಈಗ ಇಮಿಡಿಯೇಟಾಗಿ ಎದ್ದ ತಕ್ಷಣ ನೀವೇನಾದ್ರು ಟಫ್ ಸಬ್ಜೆಕ್ಟ್ ಹಿಡಿದ್ರೂ ಸಹ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಸರ್. ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಸೊ ಟಫ್ ಸಬ್ಜೆಕ್ಟ್ಸ್ ನಾವು ಓದಿದರೆ ಒಳ್ಳೆಯದು. ನೆಕ್ಸ್ಟು ಎಷ್ಟು ಗಂಟೆ ಮನ್ಕೋಬೇಕು ಅದು ಒಂದು ಕ್ವಶನ್ ಇರುತ್ತೆ ಸರ್ ಸ್ಟೂಡೆಂಟ್ಸ್ಗಳಲ್ಲಿ. ಸೊ ನನ್ನ ಸಜೆಷನ್ ಪ್ರಕಾರ 6 to 7 ಅವರ್ಸ್ ಸ್ಲೀಪ್ ಈಸ್ ನೆಸಸರಿ. 6ರಿಂದ 7 ಗಂಟೆ ನಿದ್ದೆ ಮಾಡಲೇಬೇಕು. ಕಡಿಮೆ ನಿದ್ದೆ ಮಾಡಿದರೆ ಪ್ರಾಬ್ಲಮ್ ಏನಾಗುತ್ತೆ, ನಾವು ಫಿಸಿಕಲಿ ಥರ ಇರ್ತೀವಿ, ಆದರೆ ಮೆಂಟಲಿ ನಮ್ಮ ಮೈಂಡು ನಾವು ಏನು ಓದ್ತಾ ಇದ್ದೀವಲ್ಲ ಅದನ್ನು ಗ್ರಾಸ್ ಮಾಡ್ತಾ ಇರೋದಿಲ್ಲ. ಯಾಕಂದರೆ ಮೈಂಡ್ಗೂ ರೆಸ್ಟ್ ಬೇಕಾಗುತ್ತೆ ಸರ್. ಸೊ 6 to 7 ಅವರ್ಸ್ ಆಫ್ ಸ್ಲೀಪ್ ಈಸ್ ನೆಸಸರಿ. ಸೊ ಅಷ್ಟಾದರೂ ಕೊಡಲೇಬೇಕು. ಅದಾದ ನಂತರ ಮಾರ್ನಿಂಗು ಎಷ್ಟು ಗಂಟೆಗೆ ಹೇಳ್ಬೇಕು? 6-6:30ಗೆ ಹೇಳ್ಬೇಕು ಸರ್. ಓಕೆ, 5ಗೆ ಎದ್ದರೆ ಭಾಳ ಒಳ್ಳೆಯದು. ಓಕೆ, 5 AM ಕ್ಲಬ್ ಅಂತೇಳಿ ಒಂದು ಬುಕ್ಕನ್ನೇ ಬರೆದಿದ್ದಾರೆ ಸರ್. ದೋಸ್ ಹೂ ಗೆಟ್ ಅಪ್ ಆಟ್ 5 AM ದೇ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಇನ್ ದೇರ್ ಲೈಫ್. ಓಕೆ, ಸೊ 5 ಗಂಟೆಗೆ ಎದ್ದರೆ ಭಾಳ ಒಳ್ಳೆಯದು. ಬಟ್ ಇಲ್ಲ, ನನಗೆ ಎವರೇಜ್ ಹ್ಯೂಮನ್ ಬೀಯಿಂಗ್ ಥರ ಇರಬೇಕಂದ್ರೆ ಅಟ್ಲೀಸ್ಟ್ 6 o'clock ಹೇಳ್ಬೋದು. 6 o'clock ಹೇಳೋದು. ಸೊ ಅದಕ್ಕೆ ತಕ್ಕಂಗೆ ನೀವು ಎಷ್ಟು ಗಂಟೆಗೆ ಮನ್ಕೋಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಸರ್. ಓಕೆ, ಸೊ 6 to 7 ಅವರ್ಸ್ ಸ್ಲೀಪ್ ಅಂದರೆ ನೀವು 11 o'clock ಮನ್ಕೊಂಡ್ರೆ 6 o'clock ಹೇಳ್ಬೋದು ಸರ್. 10 o'clock ಮನ್ಕೊಂಡು 5 o'clock ಹೇಳ್ಬೋದು. ಸೊ ಅವ್ರಿಗೆ ಬಿಟ್ಟದ್ದು. ಎದ್ದ ತಕ್ಷಣ ಯಾವುದು ಟಫ್ ಅನ್ನಿಸ್ತದಲ್ಲ ಆ ಸಬ್ಜೆಕ್ಟನ್ನು ಇಟ್ಕೊಳ್ಳೋದು ಸರ್. ಸೊ ಇಟ್ಕೊಂಡು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಅದು ಇದು ಅಂತೇಳಿ ಟೈಮ್ ವೇಸ್ಟ್ ಮಾಡಬಾರ್ದು ಸರ್. ಇನ್ನೊಂದು ಹೇಳ್ತೀನಿ ನಾನು, ಎದ್ದ ತಕ್ಷಣ ನಮ್ಮ ಮೈಂಡ್ ಪ್ರೊಡಕ್ಟಿವಿಟಿ ವಿಲ್ ಬಿ ವೆರಿ ಹೈ. ಭಾಳ ಉತ್ಪಾದಕತೆಯಿಂದ ಕೆಲಸ ಮಾಡ್ತಿರ್ತದೆ ಮೈಂಡು. ಸೊ ಹಾಗಾಗಿ ಈ ಮಾರ್ನಿಂಗ್ ಟೈಮನ್ನು ಅನ್ನೆಸೆಸರಿ ಆ್ಯಕ್ಟಿವಿಟೀಸ್ಗಳಲ್ಲಿ ವೇಸ್ಟ್ ಮಾಡುವಂತಿಲ್ಲ. ಎದ್ದ ತಕ್ಷಣ ಬ್ರಷ್ ಮಾಡಿ, ಓಕೆ, ಮುಖ ತೊಳ್ಕೊಂಡು ಫ್ರೆಶ್ ಆಗಿ 15-20 ಮಿನಿಟ್ಸ್ನಲ್ಲಿ ಓದೋದಕ್ಕೆ ಕುಳಿತುಕೋಬೇಕು. ಕುಳಿತುಕೊಂಡು ಏನೋ ಒಂದು ಸ್ವಲ್ಪ ನೀರದು ಕುಡಿಬೋದು. ಯಾಕಂದರೆ ಮೈಂಡ್ಗೆ ಹೈಡ್ರೇಷನ್ ಮಾಡಬೇಕಾಗತ್ತೆ ಸರ್. ಯಾಕಂದರೆ ರಾತ್ರಿ 7 ಗಂಟೆಗಳ ಕಾಲ ನೀರು ಏನು ಕುಡದೇ ಇರಲ್ಲ. ಸೊ ಒಂದು ಗ್ಲಾಸ್ ನೀರು, ಸಾಧ್ಯ ಆದರೆ ಒಂದು ಬಾಳೆಹಣ್ಣು, ಇಲ್ಲದಿದ್ರೂ ನಡೆಯುತ್ತೆ. ಸೊ ಒಂದು ಸ್ವಲ್ಪ ಮೈಂಡ್ಗೆ ಏನಾದರೂ ಎನರ್ಜಿ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇಷ್ಟು ಮಾಡಿ ಓದೋದಕ್ಕೆ ಕುಳಿತುಕೊಂಡು ಅಂದರೆ 3 hours ಫಸ್ಟ್ ಸ್ಲಾಟ್ ಕವರ್ ಮಾಡಬೇಕು ಸರ್. 6:30 to 9:30 ಅಥವಾ 6ರಿಂದ 9, 3 hours ಒಂದು ಸ್ಲಾಟ್ ಇದು. ಈ ಸ್ಲಾಟ್ನಲ್ಲಿ ಯಾವ್ದು ಟಫ್ ಸಬ್ಜೆಕ್ಟ್ ಇರುತ್ತಲ್ಲ ಸರ್ ಅದನ್ನೇ ಕವರ್ ಮಾಡಬೇಕು. ಓಕೆ ಸರ್, ಸೊ ಈ ರೀತಿ ಒಂದು 3 hours ಕವರ್ ಮಾಡೋದು. ಅದಾದ ನಂತರ ಒಂದು 9 to 10 ಬ್ರೇಕ್ ತೊಗೊಳ್ಳೋದಿದೆ ಸರ್. ಇದರಲ್ಲಿ ನಾವು ಬೇಕಂದರೆ ಸ್ನಾನ ಮಾಡ್ಬೋದು. ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ 10 ಗಂಟೆಗೆ ಬರಬೇಕು ಸರ್. ಸೊ ಯಾಕೆ ಈಗ ಸ್ನಾನ ಮಾಡಬೇಕು ಅಂದರೆ ಸರ್, ಯಾವಾಗ ನಾವು ಸ್ನಾನ ಮಾಡ್ತೀವಲ್ಲ ಅಗೇನ್ ಅವರ್ ಮೈಂಡ್ ಪ್ರೊಡಕ್ಟಿವಿಟಿ ವಿಲ್ ಗೋ ಹೈ, ಮತ್ತೆ ಫ್ರೆಶ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ 9 to 10 ಸ್ನಾನ ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇಟ್ಕೊಳ್ಳೋದು. ಮತ್ತು 10ರಿಂದ 1:30 ಮತ್ತೆ ನಮಗೆ 3.5 hours ಸೆಷನ್ ಸಿಗುತ್ತೆ ಸರ್. ಸೊ ಫುಲ್ ಈ ಸ್ಲಾಟನ್ನು ನಾವು ಮತ್ತೆ ಸ್ಟಡಿಗೋಸ್ಕರ ಬಳಸ್ಕೋಬೋದು ಸರ್. ಮತ್ತು ಇನ್ನೊಂದು ಸಜೆಷನ್ ಏನಂದರೆ ಸ್ಟೂಡೆಂಟ್ಸಿಗೆ, ಈಗ ಪ್ರೆಸೆಂಟ್ ಏಜ್ ಹೆಂಗಿದೆ ಅಂದರೆ ಸರ್, ಇಟ್ ಈಸ್ ಅ ಏಜ್ ಆಫ್ ಡಿಸ್ಟ್ರಾಕ್ಷನ್. ವಿ ಹ್ಯಾವ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್, ಎಸ್ಪೆಷಲಿ ಮೊಬೈಲ್ ಫೋನು. ಅದರಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಓಕೆ, ವಾಟ್ಸಪ್ಪು, ಅದು ಇದು ಅಂಥೇಳಿ ಎಲ್ಲ ತುಂಬ ಹೋಗಿದೆ ಸರ್. ನನ್ನ ಸಜೆಷನ್ ಏನಂದರೆ, ನೀವು ಓದೋದೆಲ್ಲ ಬುಕ್ಸ್ನಲ್ಲಿನೇ ಇರುತ್ತೆ. ಎಲ್ಲದಕ್ಕೂ ಬುಕ್ಸ್ ಇದೆ, ನೋಟ್ಸ್ ಇದೆ. ಸೊ ಹಂಗಾಗಿ ನಿಮ್ಗೆ ಏನಾದರೂ ಡೌಟ್ ಬಂತಂದರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಶೀಟ್ ಇಟ್ಕೊಳ್ಳಿ. ಆ ಶೀಟ್ನಲ್ಲಿ ಡೌಟ್ಸನ್ನು ಬರೆಯೋದು.
ಯಾವಾಗ ನಾನು ಗ್ಯಾಪ್ ಹೇಳ್ತಾ ಇದ್ದೀನಲ್ಲ ಇಲ್ಲಿ 3 ಅವರ್ಸ್ ಸ್ಲಾಟು 3.5 ಅವರ್ಸ್ ಸ್ಲಾಟ್ ಕಂಪ್ಲೀಟ್ ಆಗುತ್ತಲ್ಲ ಆವಾಗ ಬೇಕಂದರೆ ಒಂದು ಡೌಟ್ಸ್ಗಳನ್ನು ಗೂಗಲ್ ಮಾಡಿ ನೋಡ್ಕೋಬೋದು. ಯಾವಾಗ ನೀವು ಓದ್ಕೊಳ್ಳೋದಕ್ಕೆ ಕುಂತ್ಕೊಳ್ತೀರಲ್ಲ 3 ಅವರ್ಸು 3.5 ಅವರ್ಸು ಆ ಗ್ಯಾಪ್ನಲ್ಲಿ ನಿಮ್ಮ ಮೊಬೈಲು ಏರೋಪ್ಲೇನ್ ಮೋಡ್ನಲ್ಲಿ ಇರಬೇಕು ಸರ್. ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟೇ ಸ್ಟಡಿ ಮಾಡೋದು. ಮೆಸೇಜು ಬರಲ್ಲ, ಕಾಲು ಬರಲ್ಲ. ನಾವೇನಿಲ್ಲಿ CM ಅಲ್ಲ PM ಅಲ್ಲ ಸರ್. ಎಂಥದ್ದು ಒಂದು ಕಾಲ್ ಬಂದಿರುತ್ತೆ, ನಂತರ ಒಂದು ಗ್ಯಾಪ್ ಇದೆಯಲ್ಲ 9 to 10, 1:30ದಿಂದ 3:30 ಈ ಗ್ಯಾಪ್ನಲ್ಲಿ ನಾವು ಅದನ್ನೆಲ್ಲ ಕವರ್ ಮಾಡ್ಕೋಬೋದು ಸರ್. ಸೊ ಹೀಗೆ ನಾವು ಮೊಬೈಲ್ನ ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟೇ ಓದೋದು ಸರ್. ಈಗ ಆಫ್ಟರ್ನೂನ್ ಅನ್ನೋ ಅಷ್ಟರಲ್ಲಿ, ಮಧ್ಯಾಹ್ನ ಅನ್ನೋ ಅಷ್ಟರಲ್ಲಿ ಸರ್ ನಮ್ಮದು 6.5 ಅವರ್ಸ್ ಸ್ಟಡಿ ಆಗಿದೆ. ಓಕೆ, ಸೊ ಇಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ನಾವು. 6.5 ಅವರ್ಸ್ ಆಗಿದೆ. ಈ 1:30ಇಂದ 3:30ವರೆಗೆ ಬ್ರೇಕ್ ತೊಗೊಳ್ಳೋಣ ಸರ್. ಇದರಲ್ಲಿ ಊಟ, ಓಕೆ, ಸೊ ಬೇಕಂದರೆ ಲೈಟಾಗಿ ವಾಕ್ ಮಾಡೋದು, ಅದಾದ ನಂತರ 40 ಅಥವಾ 40ರಿಂದ ಒಂದು 60 ನಿಮಿಷದ ಒಂದು ನ್ಯಾಪ್ ಸರ್. ಲೈಟಾಗಿ ನ್ಯಾಪ್ ಬೇಕಾಗುತ್ತೆ, ಯಾಕಂದ್ರೆ 2 ಅವರ್ಸ್ ಕೊಡ್ತಾ ಇದ್ದೀವಿ. ಸೊ 40 ಮಿನಿಟ್ಸ್ ಆದರೂ ಮಲ್ಕೊಳ್ಳಿ ಸರ್. ಒಂದು ಸಜೆಷನ್ ಇದು. ಯಾಕಂದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಓದ್ತಾರೆ ಸರ್, ಎನರ್ಜಿ ಡ್ರೈನ್ ಔಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಸೆಕೆಂಡ್ ಹಾಫ್ ಏನಿದೆ ಅಲ್ಲ ಸರ್, ಇದು ಸೆಕೆಂಡ್ ಹಾಫನ್ನು ನಾವು ಇನ್ನೂ ಪ್ರೊಡಕ್ಟಿವ್ ಮಾಡಬೇಕಂದ್ರೆ ನ್ಯಾಪ್ ತೆಗೆದುಕೊಳ್ಳೇಬೇಕು ಸರ್. ಅಲ್ಪ ನಿದ್ರೆ ಅಂತೇಳಿ ಕರಿತೀವಿ. 40 to 60 ಮಿನಿಟ್ಸ್ದು ನನ್ನ ಸಜೆಷನ್ ಪ್ರಕಾರ 40 ನಿಮಿಷ ಮಾಡ್ಕೊಂಡ್ರೆ ಸಾಕು. ಆ 40 ನಿಮಿಷದಲ್ಲಿ 2 ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗಿರುತ್ತೆ ಸರ್ ನಮ್ಮದು. 20 ಮಿನಿಟ್ಸ್ಗೆ 1 ಸ್ಲೀಪ್ ಸೈಕಲ್ ಇದೆ. 40 ಮಿನಿಟ್ಸ್ಗೆ 2 ಸೈಕಲ್ ಕಂಪ್ಲೀಟ್ ಆಗಿರುತ್ತೆ. ಅಗೇನ್ ಅವರ್ ಬ್ರೈನ್ ವಿಲ್ ಬಿ ಫ್ರೆಶ್. ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಹೈ ಹೋಗಿರುತ್ತೆ ನೋಡಿ ಸರ್. ನಾವು ಎದ್ದ ತಕ್ಷಣ ಪ್ರೊಡಕ್ಟಿವಿಟಿ ಹೈ ಇತ್ತು, ಲೋ ಆಗ್ತಾ ಹೋಗಿರುತ್ತೆ. ಮತ್ತೆ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಹೈ ಮಾಡ್ಕೊಂಡ್ವಿ, ಮತ್ತೆ ಕೆಳಗೆ ತೊಗೊಂಡು ಬಂತು, ಕೆಳಗೆ ಬಂತದ ಅದು ಆಟೋಮೆಟಿಕಲಿ ಬರ್ತದೆ ಸರ್. ನಮಗೆಲ್ಲ ಎಲ್ಲ ಹ್ಯೂಮನ್ ಬೀಯಿಂಗ್ ನೇಚರ್ ಹೆಂಗಿದೆ, ಯಾವಾಗ ಜಾಸ್ತಿ ಕೆಲಸ ಮಾಡ್ತಾರಲ್ಲ ಅದು ಕೆಳಗಡೆ ಬಂದೇ ಬರುತ್ತೆ. ಈಗ ಮತ್ತೆ ನಾವು ನ್ಯಾಪ್ ತೊಗೊಂಡಿದ್ದೀವಿ, ಮತ್ತೆ ಫ್ರೆಶ್ ಫೀಲ್ ಆಗ್ತೀವಿ, ಮತ್ತೆ ಚೆನ್ನಾಗಿ ನಾವು ಓದ್ಬೋದು ಸರ್. 3:30ಇಂದ 3:30ಇಂದ 5:30 ಇದೊಂದು ಸ್ಲಾಟ್ ಆಯಿತು. ಓಕೆ, ನೆಕ್ಸ್ಟು 5:30ಇಂದ 6:30 ಮತ್ತೆ ಬ್ರೇಕ್ ತೊಗೊಳ್ಳಿ. 6:30ಇಂದ ಮತ್ತೆ 8:30ವರೆಗೆ ಸರ್. 8:30 ಮತ್ತೊಂದು ಸ್ಲಾಟ್ ಆಯಿತು. ಇಲ್ಲಿ 4 ಅವರ್ಸ್ ಆಯಿತು. 10.5 ಅವರ್ಸ್ ಆಯಿತು ಸರ್. ಇದೇನು ವಿತ್ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ, ಮಧ್ಯಾಹ್ನ ನಿದ್ದೆ ಮಾಡ್ತಾ, ನೈಟ್ 7 ಅವರ್ಸ್ ಮಲ್ಲಿಗೆ. ಸೊ ಈ ರೀತಿ 6 to 7 ಅವರ್ಸ್ ನೈಟ್ ಮಲ್ಲಿಗೆ. ಸೊ ಈ ರೀತಿ ನಮ್ಮ ರೂಟೀನ್ ಇದೆ ಸರ್. ನೆಕ್ಸ್ಟ್ 8:30ಗೆ ನಾವು ಡಿನ್ನರ್ ಬ್ರೇಕ್ ತೊಗೋಬೋದು ಸರ್. 8:30ಇಂದ 9:30. ಸೊ 9:30ವರೆಗೆ ಒಂದು ಡಿನ್ನರ್ ಬ್ರೇಕ್ ತೊಗೊಂಡು 10ವರೆಗೆ ಇಟ್ಕೊಂಡ್ಬಿಡೋಣ ಸರ್. ಅದನ್ನು 10ವರೆಗೆ ಯಾಕೆ, ಇನ್ನೊಂದು ಅರ್ಧ ಗಂಟೆ ನೀವೇನೋ ಮನೆಯವ್ರ ಜೊತೆ ಮಾತನಾಡೋರಿದ್ರೆ ಮಾತಾಡ್ರಿ. ಸೊ ಹಂಗೆ ಮಾತಾಡ್ತಾನೂ ಇರಬೇಕು ಸರ್. ಯಾಕಂದರೆ ದೇ ಆರ್ ದ ರಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಸರ್. ಯಾಕಂದರೆ ನಮ್ಮ ತಂದೆ ತಾಯಿ ನಮಗೋಸ್ಕರ ನಾವು ಒಂದು ಉನ್ನತ ಹುದ್ದೆಯಲ್ಲಿ ಇರಲಿ ಅಂಥೇಳಿ ತಮ್ಮ ಇಡೀ ಜೀವನವನ್ನು ಅದಕ್ಕೋಸ್ಕರ ಕಳೀತಾ ಇದ್ದಾರೆ ಸರ್ ಅವರು. ಓಕೆ, ಸೊ ನಿರಂತರವಾಗಿ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಅವರು. ಓಕೆ, ಸೊ ಎಲ್ಲ ತ್ಯಾಗನೂ ಮಾಡಿದ್ದಾರೆ. ಅವರ ಕನಸೇ ನಾವು ಸರ್ ಈಗ. ಸೊ ಹಾಗಾಗಿ ನಮ್ಮ ಮೂಲಕ ಅವರು ತಮ್ಮ ಕನಸುಗಳನ್ನ ನನಸು ಮಾಡ್ಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ಒಂದೆರಡು ಮಾತನಾಡಿದರೆ ಅದೇ ನಮಗೆ ಒಂದು ಪ್ರೇರಣೆಯನ್ನು ನೀಡಬೇಕು ಸರ್. ಅವರಿಗೋಸ್ಕರ ನಾವು ಏನಾದರೂ ಮಾಡಬೇಕು. ನಮಗೋಸ್ಕರ ಅವರು 25 ಇಯರ್ಸ್ ಓಕೆ ನಮಗೋಸ್ಕರನೇ ಕಳೆದಿದ್ದಾರೆ, ನಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನು ಈಗ ಪೇ ಬ್ಯಾಕ್ ಮಾಡುವಂಥ ಟೈಮ್ ಸರ್ ಇದು. ಸೊ ನಮ್ಮ ಅಚೀವ್ಮೆಂಟ್ ಮೂಲಕ ಅವರಿಗೆ ಖುಷಿ ಆಗೋ ಥರ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಸರ್. ಸೊ ಅದಕ್ಕೋಸ್ಕರ 10ರವರೆಗೆ ನಾವು ಈ ರೀತಿ ಮಾಡ್ಬೋದು ಸರ್. ಸೊ ಇಷ್ಟರಲ್ಲಿ 10:30 ಗಂಟೆ ಸ್ಟಡಿ ಆಯಿತು ಸರ್ ನಮ್ಮದು. 10:30 ಗಂಟೆನೇ ನೀವು ಸರಿಯಾಗಿ ಮಾಡಿದ್ರಂದರೆ, ಎಫೆಕ್ಟಿವ್ ರೀಡಿಂಗ್ ಮಾಡಿದ್ರಂದರೆ ಭಾಳ ಹೆಲ್ಪ್ ಆಗುತ್ತೆ ಸರ್.